ತುಂಬಾ ಜನ ಕೇಳಿದ್ದಾರೆ, ನೀನು ಲವ್ ಮ್ಯಾರೇಜ್ ಆಗೋದಾ ಅರೇಂಜ್ ಮ್ಯಾರೇಜ್ ಆಗೋದಾ? ಎಸ್, ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋಕೆ ಟೈಮು ಸಿಗ್ಬಾರ್ದು, ಆ ತರ ಆಕ್ಟಿವ್ ಇರ್ಬೇಕು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು. ಲೈಕ್ ತಿನ್ಬೇಕು ಅಂತ ಅನ್ಸ್ದಾಗ ತಿನ್ಕೊಳ್ಳಿ, ನಾಳೆ ತಿನ್ನಕ್ಕೆ ನೀವು ಇದೀರಾ ಇಲ್ವಾ ಅಂತ ಗೊತ್ತಿಲ್ಲ ಅಲ್ಲ. ಆರ್ ಯು ಸಿಂಗಲ್ ಅಂತ ಕೇಳಿದ್ದಾರೆ. ಲೈಫ್ ಈಸ್ ವೆರಿ ಶಾರ್ಟ್ ರೈಟ್, ಸತ್ ಮೇಲೆ ಏನ್ ಮಾಡಕ್ಕಾಗಲ್ಲ. ಈ ತರ ಸೋಲು ಹೋಗೋದ್ರಿಂದ ಲೈಕ್ ನಿಮ್ ಬಗ್ಗೆ ನಿಮ್ಗೇನೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಕಂಪನಿ ನೀವು ಎಂಜಾಯ್ ಮಾಡ್ತಾ ಇದ್ರೆ ಸೊ ನಿಮ್ಗೆ ಬೋರ್ ಅಂತ ಫೀಲ್ ಆಗಲ್ಲ. ನೀವು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ನಾನು ಇವತ್ತು ಯಾವುದು ವಿಡಿಯೋ ಮಾಡ್ತೇನೆ ಅಂದರೆ, ನಾನು ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ. ಸೊ ಆಸ್ಕ್ ಮೀ ಕ್ವೆಶ್ಚನ್ ಅಂತ, ಎನಿಥಿಂಗ್ ಲೈಕ್ ನನ್ನ ಬಗ್ಗೆ ಏನಾದರೂ ಕೇಳಲಿಕ್ಕೆ ಇದ್ದರೆ ನೀವು ಕೇಳ್ಬೋದು. ಆ್ಯಂಡ್ ಅದರ ಆನ್ಸರ್ನ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಿ ಹಾಕ್ತೇನೆ ಅಂತ. ಸೊ ನಾನಿವತ್ತು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೇನೆ. ಸೊ ತುಂಬ ಕ್ವೆಶ್ಚನ್ಸ್ ಅಂದರೆ ತುಂಬ ಕ್ವೆಶನ್ಸ್ ಬಂದಿತ್ತು. ಸೊ ಅದೆಲ್ಲದಕ್ಕೂ ಆನ್ಸರ್ ಕೊಡೋಕ್ಕಾಗಲ್ಲ. ಸೊ ಅದರಲ್ಲಿ ಕೆಲವು ಪಿಕ್ ಮಾಡಿ ಇವತ್ತು ನಾನು ಆನ್ಸರ್ ಕೊಡ್ತಿದ್ದೀನಿ. ಸೊ ಲೆಟ್ಸ್ ಸಿ ಏನೆಲ್ಲ ಕ್ವೆಶನ್ಸ್ ಬಂದಿದೆ ಅಂತ. ಸೊ ಫಸ್ಟ್ ಕ್ವೆಶನ್ಸ್ ಬಂದ್ಬಿಟ್ಟು, ವಾಟ್ ಆಲ್ ಕ್ಯಾನ್ ಯು ಡೂ ಸೋಲೋ ಅಂತ ಬಂದಿದೆ. ಸೊ ಸೋಲೋ ಅಂದರೆ ನಾನು ಸೋಲೋ ಟ್ರಿಪ್ ಮಾಡ್ತೀನಿ. ಆ್ಯಂಡ್ ಸೋಲೋ ಶಾಪಿಂಗ್ ಅಂದರೆ ಶಾಪಿಂಗ್ ಒಬ್ಬಳೇ ಹೋಗ್ತೀನಿ. ಆ್ಯಂಡ್ ಮೂವಿ ನೋಡೋಕ್ಕೂ ಒಬ್ಬಳೇ ಹೋಗ್ತೀನಿ. ಆ್ಯಂಡ್ ಆಲ್ಸೋ ರೆಸ್ಟೋರೆಂಟ್ ಫುಡ್ ತಿನ್ನೋಕ್ಕೂ ಒಬ್ಬಳೇ ಹೋಗ್ತೀನಿ. ಮತ್ತು ಫಂಕ್ಷನ್ ಅಟೆಂಡ್ ಕೂಡ ಒಬ್ಬಳೇ ಮಾಡ್ತೀನಿ. ಸೊ ಈ ಥರದ್ದೆಲ್ಲ ಸೋಲೋ ಮಾಡ್ತಾ ಇರ್ತೇನೆ. ಸೊ ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲಿ ಹೋಗಬೇಕಾದ್ರೂ ನಾನು ಒಬ್ಬಳೇ ಹೋಗೋದು ಅಂದರೆ ಅಷ್ಟು ಕಂಫರ್ಟೇಬಲ್ ಇದ್ದೇನೆ ಒಬ್ಬಳೇ ಸೋಲೋ ಟ್ರಾವೆಲ್ ಮಾಡೋದಾಗಿರಲಿ. ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋಗಿ ಫುಡ್ ತಿಂದು ಬರ್ತೀನಿ ಒಬ್ಬಳೇ. ಎಲ್ಲರೂ ಅಲ್ಲಿ ಅಂದರೆ ನೋಡ್ತಾ ಇರ್ತಾರೆ, ಏನಪ್ಪ ಇವಳು ಒಬ್ಬಳೇ ಬಂದು ತಿಂತಾ ಇದ್ದಾಳೆ. ಸೊ ನನಗೂ ಸ್ವಲ್ಪ ಶಾಕ್ ಆಗುತ್ತೆ. ಸ್ಟಾರ್ಟಿಂಗ್ ಟೈಮ್ಸಲ್ಲಿ ಸ್ವಲ್ಪ ಶಾಕ್ ಆಗ್ತಿತ್ತು, ಯಾಕೆ ಇವ್ರು ನನ್ನನ್ನೇ ನೋಡ್ತಿದ್ದಾರೆ, ಯಾಕೆ ಒಬ್ಬಳೇ ಬಂದು ತಿನ್ನಬಾರ್ದ. ಎಸ್, ದೀಸ್ ಆರ್ ಮೈ ಸೋಲೋ ಥಿಂಗ್ಸ್. ಈ ಥರ ಸೋಲೋ ಹೋಗೋದ್ರಿಂದ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಲೈಕ್ ನಿಮ್ಮ ಬಗ್ಗೆ ನಿಮಗೇನೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ತುಂಬ ಅರ್ಥ ಆಗುತ್ತೆ ನಿಮಗೆ. ಲೈಫಲ್ಲಿ ಒಂದ್ಸಲ ಸೋಲೋ ಟ್ರಿಪ್ ಮಾಡಿ ಅವಾಗ ನಿಮಗೆ ಡೆಫಿನೆಟ್ಲಿ ಯು ಫೀಲ್ ಲವ್ ಅಂದರೆ ಒನ್ ಟೈಪ್ ಅಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಅದು ಫೀಲೇ ಬೇರೆ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಹೌ ಆರ್ ಯು ಸೋ ಸೂಪರ್ ಆ್ಯಕ್ಟಿವ್ ಆಲ್ ದ ಟೈಮ್? ಎಸ್, ಆ್ಯಂಡ್ ನನಗೆ ಅಂದರೆ ತುಂಬ ಅಂದರೆ ಏನಾದರೂ ಮಾಡ್ತಾ ಇರಬೇಕು ಅಂದರೆ ಸುಮ್ಮನೆ ಕೂತಿರೋಕ್ಕೆ ತುಂಬ ಬೋರ್. ಅದಕ್ಕೆ ಏನಾದರೆ ನಾನು ಬ್ಯುಸಿ ಆಗ್ತಾ ಇರ್ತೀನಿ. ಸೊ ವರ್ಕ್ ಇರುವ ಟೈಮಲ್ಲಿ ವರ್ಕ್ ಮಾಡ್ತೇನೆ. ಆ್ಯಂಡ್ ಫ್ರೀ ಇರುವ ಟೈಮಲ್ಲಿ ಏನಾದರೂ ಅಂದರೆ ವೀಡಿಯೋಸ್, ಟ್ರಿಪ್, ಸಮಥಿಂಗ್ ಲೈಕ್ ದ್ಯಾಟ್. ಅಂದರೆ ಫ್ರೀ ಅಂತ ಇರಲಿಕ್ಕೆ ಆಗೋದಿಲ್ಲ. ಸೊ ಬ್ಯುಸಿ ಲೈಫನ್ನು ನಿಮ್ಮದು ಲೈಫನ್ನು ನೀವು ಬ್ಯುಸಿಯಲ್ಲಿ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ನಿಮಗೆ ಅಂದರೆ ಆ್ಯಕ್ಟಿವ್ ಥರ ಫೀಲ್ ಆಗುತ್ತೆ. ಏನಾದರೂ ಮಾಡ್ತಾ ಇರಬೇಕು ಅಂದರೆ ಲೈಫ್ ಈಸ್ ವೆರಿ ಶಾರ್ಟ್ ರೈಟ್, ಸತ್ ಮೇಲೆ ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮುಗಿದ್ರೆ ಇನ್ನೊಂದು ಕೆಲಸ ಮುಗಿದ್ರೆ ಮತ್ತೊಂದು ಕೆಲಸ ಅಂತ. ಅಂದರೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಟೈಮು ಸಿಗಬಾರ್ದು, ಆ ಥರ ಆ್ಯಕ್ಟಿವ್ ಇರಬೇಕು. ನೆಕ್ಸ್ಟ್ ಕ್ವೆಶನ್ಸ್ ಬಂದ್ಬಿಟ್ಟು, ಅರೇಂಜ್ಡ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್ ಅಂತ. ದಿಸ್ ಈಸ್ ಲೈಕ್ ತುಂಬ ಜನ ಕೇಳಿದ್ದಾರೆ, ನೀನು ಲವ್ ಮ್ಯಾರೇಜ್ ಆಗೋದಾ ಅರೇಂಜ್ ಮ್ಯಾರೇಜ್ ಆಗೋದಾ? ಎಸ್, ಲೈಕ್ ನಂದು ಪ್ರಿಫರೆನ್ಸ್ ಅಂದರೆ ಅರೇಂಜ್ ಮ್ಯಾರೇಜ್. ಯಾಕಂದರೆ ಐ ಡೋಂಟ್ ನೋ, ಲೈಕ್ ನಾನು ಸಣ್ಣ ಇರುವಾಗದಿಂದಲೂ ನಾನು ಅದೊಂದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೇನೆ, ಅಂದರೆ ಮನೆಯವ್ರು ನೋಡಿದ ಹುಡುಗನನ್ನೇ ಮದುವೆ ಆಗಬೇಕು ಅಂತ. ಬಟ್ ಸೊ ಅದೇ ಕಂಟಿನ್ಯೂ ಆಗಿಕೊಂಡು ಬಂದಿದೆ. ಮೇನ್ಲಿ ಮ್ಯಾರೇಜ್ ಅಂದರೆ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಯಾವ ಮ್ಯಾರೇಜ್ ಆದರೂ ಫೈನ್, ಅರೇಂಜ್ ಆಗಲಿ ಲವ್ ಆಗಲಿ. ಬಟ್ ಎಸ್, ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಎರಡು ಯಾವ ಮ್ಯಾರೇಜ್ ಇದ್ದರೂ ಫೈನ್ ಅಂತ ಅನ್ಸತ್ತೆ. ದೆನ್ ಐ ಡೋಂಟ್ ನೋ. ಅಷ್ಟೊಂದು ಕ್ವೆಶ್ಚನ್ ಅಂತ ಅಲ್ಲ, ಲೈಕ್ ನೌವಡೇಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅ ಗರ್ಲ್ ಲೈಕ್ ಯು. I have seen you closely and you are a gem. Yes, thank you so much for the beautiful words and I'm very grateful for it. And next question is, how did you become so independent? And I'm happy to see your life journey.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಂಡಿಪೆಂಡೆಂಟ್ ಅಂದರೆ ಲೈಕ್ ನಾನು ಅಂದರೆ ಯಾರಿಗೂ ಡಿಪೆಂಡ್ ಆಗಿಲ್ಲ. ಆಗೋದು ಅಂದರೆ ಲೈಕ್ ನಾನು ವರ್ಕ್ ಮಾಡ್ತೇನೆ, ಯಾಕೆ ಬೇರೆಯವ್ರ ಜೊತೆ ಡಿಪೆಂಡ್ ಆಗಬೇಕು ಅಂತ. ಆ್ಯಂಡ್ ನನಗೆ ಅದು ತುಂಬ ಇಷ್ಟ, ಇಂಡಿಪೆಂಡೆಂಟ್ ಆಗಿರೋದು. ಅಂದರೆ ನಾನು ಅರ್ನ್ ಮಾಡಬೇಕು, ನಾನು ನನ್ನ ಹಣದಿಂದಲೇ ಎಲ್ಲಾದರೂ ಹೋಗಬೇಕು, ನನ್ನ ಹಣದಿಂದಲೇ ಎಲ್ಲ ಪರ್ಚೇಸ್ ಮಾಡಬೇಕು. ಆ ಥರ ಎಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ನಮಗೆ ಬಂದುಬಿಟ್ರೆ ಅದು ಆಟೋಮೆಟಿಕಲಿ ಇಂಡಿಪೆಂಡೆಂಟ್ ಆಗೋಗ್ತೀವಿ ಅರ್ನ್ ಮಾಡಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು ಮೆಸೇಜ್ ಬಂದೆ, ಯು ಆರ್ ಮೈ ಇನ್ಸ್ಪಿರೇಷನ್ ಅಂತ. ಇದು ದೊಡ್ಡ ವರ್ಡ್ಸ್, ಬಟ್ ಸ್ಟಿಲ್ ಥ್ಯಾಂಕ್ ಯು ಫಾರ್ ದಿಸ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. Next question, tell me secret of your fitness and you got nice shape. Okay, yeah, ಫಿಟ್ನೆಸ್ ಸೀರಿಯಸ್ಲಿ ನಾನು ಯಾವುದೇ ಫಿಟ್ನೆಸ್ ಲೈಕ್ ಡಯಟ್ ಪ್ಲ್ಯಾನ್ ಆಗಿರಲಿ, ನಥಿಂಗ್, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಜಿಮ್ ಅಥವಾ ಎಕ್ಸಸೈಸ್, ಯೋಗ ಆ್ಯಂಡ್ ಆ್ಯಸ್ ಆಫ್ ನಾವು ಯಾವುದು ಮಾಡ್ತಾ ಇಲ್ಲ, ಆ್ಯಂಡ್ ಇಷ್ಟರವರೆಗೆ ಮಾಡೂ ಇಲ್ಲ. ಆ್ಯಂಡ್ ಫ್ಯೂಚರ್ ಐ ಡೋಂಟ್ ನೋ, ಲೈಕ್ ಮಾಡಲೂಬಹುದು ಎಕ್ಸಸೈಸಸ್ ಲೈಕ್ ಜಿಮ್ ಆರ್ ಎನಿಥಿಂಗ್. ಸೊ ಹೇಗೆ ಅಂದರೆ ಲೈಕ್ ಇದು ಬಾಡಿ ಲೈಕ್ ಇಟ್ಸ್ ಅ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಫಿಟ್ನೆಸ್ ಇದು ಸೀಕ್ರೆಟ್ ಅಂತ ಎಂತ ಇಲ್ಲ, ಲೈಕ್ ಯಾವ್ದು ನಿಮಗೆ ಫೀಲ್ ಆಗುತ್ತೆ ಅಂದರೆ ಲೈಫ್ ಈಸ್ ವೆರಿ ಶಾರ್ಟ್. ಅಂದರೆ ಅದನ್ನು ಯೋಚನೆ ಮಾಡಿಕೊಂಡು ಯಾವ ಫುಡ್ ತಿನ್ನಲಿ, ಅದು ಬಿಡಲಿ, ಅದು ಅಂದರೆ ಡಯಟ್ ಪ್ಲ್ಯಾನ್ ಥರ ತುಂಬ ಸ್ಟ್ರೆಸ್ ಮಾಡಿಕೊಂಡು, ಅಂದರೆ ಅಕಾರ್ಡಿಂಗ್ ಟು ಮೀ ಇಟ್ಸ್ ವೆರಿ ಗುಡ್. ಲೈಕ್ ಅಂದರೆ ಫುಡ್ಡಲ್ಲಿ ಒಂದೊಂದು ಲೈಕ್ ಡಯಟ್ ಪ್ಲ್ಯಾನ್ ಇರೋದು, ದಟ್ ಈಸ್ ಫೈನ್ ಆ್ಯಂಡ್ ನಾಟ್ ರಾಂಗ್ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಅಂದರೆ ಲೈಫ್ ಸ್ವಲ್ಪ ಇರೋದು, ಶಾರ್ಟ್ ಇರೋದು, ಲೈಕ್ ಅದನ್ನು ಯೋಚನೆ ಮಾಡಿಕೊಂಡು ಅದು ತಿನ್ನಬೇಕಾ, ಶುಗರ್ ಬಿಡಬೇಕಾ, ಅದು ಅಂದರೆ ಆ ಥರ ಅಂದರೆ ನನ್ನದು ಕಾನ್ಸೆಪ್ಟ್ ಅಲ್ಲ. ಲೈಕ್ ಏನು ಇಷ್ಟ ಅಂದರೆ ಇವತ್ತು ತಿಂತೇವೆ, ನಾಳೆ ಇರ್ತೇವೆ ಇಲ್ವೋ ಗೊತ್ತಿಲ್ಲ, ಇವತ್ತೇನು ತಿನ್ಬೇಕು ಅನ್ಸುತ್ತೆ ತಿನ್ನಿ, ಲೈಕ್ ಅಷ್ಟೇ. ಅಂದರೆ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇರಬೇಕು, ಬಟ್ ಅತಿಯಾಗಿ ಅಂದರೆ ತುಂಬ ಓವರಾಗಿ ಕನ್ಸರ್ನ್ ಅಷ್ಟು ಮಾಡೋದು, ದಿಸ್ ಈಸ್ ಮೈ ಒಪಿನಿಯನ್. ಐ ಡೋಂಟ್ ನೋ ಅಬೌಟ್ ಅದರ್ಸ್. ನೆಕ್ಸ್ಟ್ ಕ್ವೆಶನ್, ಡ್ರೀಮ್ ಡೆಸ್ಟಿನೇಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಮೈ ಡ್ರೀಮ್ ಡೆಸ್ಟಿನೇಷನ್ ಈಸ್ ಸ್ವಿಟ್ಜರ್ಲ್ಯಾಂಡ್. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ಅಂದರೆ ಹೋಗಿಲ್ಲ, ಬಟ್ ಪಿಕ್ಸ್ ಎಲ್ಲ ನೋಡಬೇಕಾದ್ರೆ, ಇಮೇಜಸ್ ಲೈಕ್ ಎವ್ರಿ ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಯುವರ್ ಸ್ಕಿನ್ ಕೇರ್ ರುಟೀನ್ ಅಂತ ಕೇಳಿದ್ದಾರೆ. ಸೊ ಸ್ಕಿನ್ ಕೇರ್ ರುಟೀನ್ ಅಂತ ಏನೂ ಇಲ್ಲ, ಲೈಕ್ ನಾರ್ಮಲ್, ಅಂದರೆ ಐ ಡೋಂಟ್ ನೋ, ಲೈಕ್ ಇವಾಗ ಸದ್ಯಕ್ಕೆ ಯಾವ ಸ್ಕಿನ್ ಕೇರು ಫಾಲೋ ಮಾಡ್ತಾ ಇಲ್ಲ, ಲೈಕ್ ನಾರ್ಮಲ್ ಆಗಿ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ. ಆ್ಯಂಡ್ ಐ ಡೋಂಟ್ ನೋ, ಲೈಕ್ ಇನ್ ಕೇಸ್ ನಾನು ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ಐ ವಿಲ್ ಅಪ್ಲೋಡ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದಿದೆ, ಯು ಲುಕ್ ಸೆಕ್ಸಿಯರ್ ದೆನ್ ದಿಶಾ ಪಟಾಣಿ. ಓ ಮೈ ಗಾಡ್. ಓಕೆ, ಈ ವಿಡಿಯೋ ದಿಶಾ ಪಟಾಣಿ ಅವರು ನೋಡ್ತಿದ್ರೆ ಐ ಆಮ್ ಸೋ ಸಾರಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ, ನಿಮ್ಮ ಹಸ್ಬೆಂಡ್ ಅವರಿಗೆ ಯಾವ ಕ್ವಾಲಿಟಿ ಇರಬೇಕು? ಕ್ವಾಲಿಟಿ ಅಂದರೆ ಆ ಥರದ್ದೇನೋ ದೊಡ್ಡ ಕ್ವಾಲಿಟಿ ಅದು ಇರಬೇಕು ಇದು ಇರಬೇಕು ಆ ಥರದ್ದೆಲ್ಲ ಇಲ್ಲ. ನಂದು ಎಲ್ಲ ಸಿಂಪಲ್, ಲೈಕ್ ಆ್ಯಂಡ್ ಬೇಸಿಕ್, ಲೈಕ್ ಕೇರಿಂಗ್, ಲವ್ವಿಂಗ್ ಆ್ಯಂಡ್ ಗುಡ್ ಕ್ಯಾರೆಕ್ಟರ್, ಡೌನ್ ಟು ಅರ್ತ್ ಎಲ್ಲ ಆ ಥರದ್ದು ಬೇಸಿಕ್, ಇಟ್ಸ್ ಇನಫ್. ಅಷ್ಟು ಇದ್ದರೆ ಸಾಕು, ಮನಸ್ಸು ಒಳ್ಳೇದಿರ್ಬೇಕಂತ ಹೇಳ್ತಾರಲ್ಲ, ಲೈಫ್ ಅಷ್ಟಿದ್ರೆ ನಾವು ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಕೋಬೋದು ಅಂತ ನನ್ನ ನಂಬಿಕೆ. ಆ್ಯಂಡ್ ಸೊ ದಿಸ್ ಈಸ್ ದ ಬೇಸಿಕ್ ಕ್ವಾಲಿಟಿ ನಂದು ಫ್ಯೂಚರ್ ಹಸ್ಬೆಂಡಿಗೆ ಮದುವೆ ಆದರೆ. ಸೊ ನೆಕ್ಸ್ಟ್ ಟ್ರಿಪ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೇನೆ, ಬಟ್ place is secret and definitely I will upload next trip video on my YouTube channel. So ನೋಡಿ. ಸೊ ಆರ್ ಯು ಸಿಂಗಲ್ ಅಂತ ಕೇಳಿದ್ದಾರೆ. ಎಸ್ ಐ ಆಮ್ ಸಿಂಗಲ್. ಸೊ ನೆಕ್ಸ್ಟ್ ವಾಟ್ ಡು ಯು ಡೂ ಅಂತ ಕೇಳಿದ್ದಾರೆ. ಅಂದರೆ ಲೈಕ್ ಎಸ್ ಐ ಆಮ್ ವರ್ಕಿಂಗ್ ವುಮೆನ್,
ಸೊ 9 to 6 ಜಾಬ್ ಮಾಡ್ತೀನಿ ಆ್ಯಂಡ್ ವೀಕೆಂಡಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತೀನಿ. ಸೊ ಐ ಆಮ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆ್ಯಂಡ್ ಬ್ಲಾಗರ್ ಆ್ಯಂಡ್ ಯೂಟ್ಯೂಬರ್ ಆ್ಯಸ್ ವೆಲ್ ಆ್ಯಂಡ್ ಎಸ್ ಮಾಡಲಿಂಗ್ ಕೂಡ ಇದೆ. ಸೊ ಇಷ್ಟೆಲ್ಲ ಅಂದರೆ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತಾ ಇರ್ತೇನೆ. ಹೌ ಡು ಯು ಮ್ಯಾನೇಜ್ ಟು ಕೀಪ್ ಯುವರ್ ಸೆಲ್ಫ್ ಫಿಟ್ ವೈಲ್ ಎಂಜಾಯಿಂಗ್ ಆಲ್ ದ ಫುಡ್ ಆ್ಯಂಡ್ ಶೋ ಆನ್ ಯುವರ್ ಫೀಡ್? ಎಸ್, ಅಂದರೆ ಲೈಕ್ ಎಸ್, ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಏನಾದರೂ ನಾನು ತಿನ್ನಲಿಕ್ಕೆ ಅಂದರೆ ಸ್ಟಾರ್ಟ್ ಮಾಡೋ ಮುಂಚೆ ಕ್ಲಿಕ್ ಮಾಡಿ ಐ ವಿಲ್ ಅಪ್ಲೋಡ್. ಸೊ ಎಸ್, ಅಷ್ಟು ಅಂದರೆ ನಾನು ಅಪ್ಲೋಡ್ ಮಾಡೋ ಪಿಕ್ಸನ್ನೆಲ್ಲ ಅಂದರೆ ಅಷ್ಟು ಪ್ಲೇಟಲ್ಲಿ ಇರೋದೆಲ್ಲ ನಾನೇ ತಿಂತೇನೆ ಅಂತ ಅರ್ಥ ಅಲ್ಲ. ಐ ಆಮ್ ಫುಡ್ಡಿ, ಬಟ್ ಸ್ವಲ್ಪ ತಿಂದು 1-2 ಸ್ಪೂನ್ ತಿನ್ನುವಾಗಲೇ ನನಗೆ ಹೊಟ್ಟೆ ಫುಲ್ ಆದಾಗತ್ತೆ. ದಟ್ಸ್ ದ ರೀಸನ್ ಮೇ ಬಿ. ಎಸ್, ಮ್ಯಾನೇಜ್ ಏನೂ ಇಲ್ಲ, ಲೈಕ್ ತಿನ್ನೋದೇ ಸ್ವಲ್ಪ ಅಷ್ಟೇ. ನೆಕ್ಸ್ಟ್, ವೈ ಯು ಆಲ್ವೇಸ್ ಟ್ರಾವೆಲ್ ಅಲೋನ್? ಎನಿ ರೀಸನ್ ಯು ಡೋಂಟ್ ಫೀಲ್ ಬೋರಿಂಗ್ ಆ್ಯಂಡ್ ವೈ ಸೋ ಕ್ಯೂಟ್ ಅಂತೆ. ಓಕೆ, ಟ್ರಾವೆಲ್ ಅಲೋನ್ ಮಾಡಬೇಕು ಅಂತ ನಂದು ಇಂಟೆನ್ಷನ್ ಇಲ್ಲ. ಲೈಕ್ ಸಮ್ಟೈಮ್ಸ್ ಲೈಕ್ ಅಂದರೆ ಪ್ಲ್ಯಾನ್ ಮಾಡ್ತೀವಿ, ಲೈಕ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ, ಲೈಕ್ ಬರ್ಲಿಕ್ಕೆ ಆಗಲ್ಲ ಅಂದರೆ ಲೈಕ್ ಐ ಗೋ ಎಲೋನ್. ಆ್ಯಂಡ್ ಎಸ್, ಸೋಲೋ ಹೋಗೋದು ಅಂದರೆ ಬೋರಿಂಗ್ ಆಗಲ್ಲ. ಲೈಕ್ ನಿಮ್ಮ ಕಂಪನಿ ನೀವು ಎಂಜಾಯ್ ಮಾಡ್ತಾ ಇದ್ರೆ ಸೊ ನಿಮಗೆ ಬೋರ್ ಅಂತ ಫೀಲ್ ಆಗಲ್ಲ, ನೀವು ಖುಷಿ ಪಡ್ತೀರಲ್ಲ. ನೀವು ಒಂದ್ಸಲ ನೀವು ಸೋಲೋ ಹೋದ್ರೇ ನಿಮಗೆ ಅದು ಫೀಲ್ ಆಗೋದು. ಲೈಕ್ ಬೋರ್ ಆಗೋದು ಅದೆಲ್ಲ ನಿಮ್ಮ ಮೆಂಟಾಲಿಟಿ ಪ್ರಕಾರ. ನನಗಂತೂ ಬೋರ್ ಆಗಲ್ಲ, ನಾನು ಎಂಜಾಯ್ ಮಾಡ್ತೇನೆ. ಲೈಕ್ ಎಲ್ಲಿ ಹೋದರೂ, ಲೈಕ್ ಫ್ಯಾಮಿಲಿ ಜೊತೆ ಹೋದರು, ಫ್ರೆಂಡ್ಸ್ ಜೊತೆ ಹೋದರು, ನಾನು ಸೋಲೋ ಹೋದರು, ಲೈಕ್ ಬಟ್ ಒನ್ ಥಿಂಗ್, ಸೋಲೋ ಹೋದರೆ ಅಂದರೆ ನಂದು ಅಂದರೆ ನಾನು ಸ್ವಲ್ಪ ಫೋಟೋ ಫ್ರೀಕ್. ಲೈಕ್ ನಂದು ಫೋಟೋ ತೆಗಿಲಿಕ್ಕೆ ಯಾರೂ ಇಲ್ಲಲ್ಲ, ಆ ಥರ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಅಷ್ಟು ಬಿಟ್ಟರೆ ಮತ್ತೆ ಅಷ್ಟು ಏನು ಬೋರ್ ಆಗೋದು ಎಲ್ಲ ಸೀನ್ ಇಲ್ಲ. ಇಷ್ಟು ಅಂದರೆ ಕ್ವೆಶನ್ಸ್ ನಾನು ಪಿಕ್ ಮಾಡಿ ಆನ್ಸರ್ ಕೊಟ್ಟಿದ್ದೇನೆ. ಸೊ ಹೋಪ್ ಯು ಎಂಜಾಯ್ಡ್ ಇಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೇನೆ. ಸೊ ಯು ಕ್ಯಾನ್ ಫಾಲೋ ಮೀ. ಸೊ ನೀವು ಅಲ್ಲೂ ಕೂಡ ನಂದು ಡೈಲಿ ಅಪ್ಡೇಟ್ಸ್ನ ನೋಡ್ಕೋಬಹುದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲವ್ ಯು ಆಲ್. ಬಾಯ್ ಬಾಯ್.